ಬೋಲೋ ಭಾರತ್ ಮಾತಾ ಕಿ. ನಾನು ಅಪ್ಪಿ ತಪ್ಪಿ ರಾತ್ರಿ ಹೊತ್ತಿನಾಗ ಸಮುದ್ರ ದಂಡೆ ನಿಂತ್ಕೊಂಡಾಗೈತೆ ನನಗೀಗ. ಸಮುದ್ರದ ಅಲೆಗಳು ಕಾಣ್ತಾ ಇಲ್ಲ, ಜನ ಕಾಣ್ತಾ ಇಲ್ಲ. KPSC ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಎಲ್ಲರ ಹೆಸರು ಹೇಳಲಿಕ್ಕಾಗಲ್ಲ, ಸಮಯದ ಅಭಾವ ಇರೋದ್ರಿಂದಾಗಿ. ತುಂಬ ಸಂತೋಷ. ಒಂದು ಸರ್ಕಾರಿ ಶಾಲೆಯಲ್ಲಿ ವೇದಿಕೆ ಮೇಲೆ ಇಷ್ಟೊಂದು ಪೋಷಕರ ಸಹಕಾರದಿಂದ ಒಂದು ಖಾಸಗಿ ಶಾಲೆಯಲ್ಲಿ ಏನು ಮಾಡ್ತಾರೋ ಆ ರೀತಿಯಲ್ಲಿ ಒಂದು ವಾರ್ಷಿಕೋತ್ಸವ ಮಾಡ್ತಕ್ಕಂಥದ್ದು ನನಗೆ ತುಂಬ ಸಂತೋಷ ತಂದಿದೆ. ಪಶ್ಚಿಮದಲ್ಲಿ ಸೂರ್ಯ ಮುಳುಗಿದಾನೆ, ನಿಮ್ಮ ಶಾಲೆಯ ವೇದಿಕೆ ಮೇಲೆ ದೀಪ ಬೆಳಗಿದೆ. ಒಂದ್ಸಲ ಸೂರ್ಯನಿಗೆ ರಜಾ ಬೇಕಾಯ್ತಂತೆ. ಈ ಜಗತ್ತನ್ನು ಬೆಳಗಿ ಸಾಕಾಗಿದೆ, ಸಾಕಿಲ್ಲಿಗೆ, ನನಗೆ ರೆಸ್ಟ್ ಬೇಕು, ಒಂದು 10 ದಿನ ರಜಾ ಬೇಕು, ಯಾರಿಗಾದರೂ ಚಾರ್ಜ್ ಕೊಡಬೇಕು ಅಂತ ಎಲ್ಲರನ್ನೂ ವಿಚಾರ ಮಾಡ್ತಾನೆ ಸೂರ್ಯ. ಬೆಟ್ಟ ಕೇಳ್ತಾನೆ, ಬೆಟ್ಟ ನನ್ನ ಕಡೆಯಿಂದ ಬೆಳಗಕ್ಕಾಗಲ್ಲ ಅಂತಾರೆ. ಚಂದ್ರನ ಕೇಳ್ತಾನೆ, ಚಂದ್ರ ನನ್ನ ಕಡೆಯಿಂದ ಬೆಳಗಕ್ಕಾಗಲ್ಲ ಅಂತಾರೆ. ಎಲ್ಲರೂ ಕೂಡ ದೂರ ಸರ್ಕೊಂಡು ಹೋಗ್ತಾರೆ. ಕೊನೆಗೆ ಪುಟ್ಟ ಹಣತೆ ಒಂದು ಬರ್ತದೆ. ಪುಟ್ಟ ಹಣತೆ ಹೇಳ್ತದೆ, ನೋಡು ಸೂರ್ಯ ನೀನು ರಜಕ್ಕೆ ಹೋಗು, ನಾನು ದೀಪ ಬೆಳಗ್ತೀನಿ. ಆ ಪುಟ್ಟ ಹಣತೆಯಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ ಜಗತ್ತನ್ನು ಬೆಳಗುವಂಥ ಆತ್ಮವಿಶ್ವಾಸವಾಗಿರ್ತದೆ. ಅಂಥ ಅದ್ಭುತವಾದ ಆತ್ಮವಿಶ್ವಾಸವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಪೋಷಕರು ಹೊಂದಿದ್ದೀರ. ಆತ್ಮೀಯ ಪೋಷಕ ಬಂಧುಗಳೇ, ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ತುಂಬ ವಿಚಿತ್ರವಾದ ರೀತಿಯಲ್ಲಿ ವೇಗವಾಗಿ ಓಡ್ತಾ ಇದೆ. ಹಿಂದಿನ ಕಾಲದಲ್ಲಿ ಒಂದು ಸಿನಿಮಾ 1 ತಿಂಗಳು 2 ತಿಂಗಳು ವರ್ಷಗಟ್ಟಲೆ ಓಡ್ತಾ ಇತ್ತು. ಈಗ ಒಂದು ಸಿನಿಮಾ 1 ವಾರದಲ್ಲಿ ಹೋಗ್ಬಿಡ್ತದೆ. ಹೆರಿಗೆ ಆಗಲಿಕ್ಕೆ 2 ದಿನ ಬೇಕಾಗಿತ್ತು, ಇವತ್ತು 1 ದಿನಕ್ಕೆ ಹೆರಿಗೆ ಆಗ್ತಾ ಇದೆ. ಅಷ್ಟು ವೇಗದ ಜಗತ್ತಿನಲ್ಲಿ ನಾವಿದ್ದೀವಿ. ಅಂತ ವೇಗದ ಜಗತ್ತಿಗೆ ನಮ್ಮ ಶಿಕ್ಷಣ ಹೊಂದ್ಕೊಳ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆಯನ್ನ ನೀವು ಹಾಕೋಬೇಕಾಗಿದೆ. ಶಾಲೆಯಲ್ಲಿ ಕಲಿಸುವ ಶಿಕ್ಷಣ ಮತ್ತು ಸಮಾಜದಲ್ಲಿರ್ತಕ್ಕಂಥ ಶಿಕ್ಷಣಕ್ಕೂ ತುಂಬ ಅಜಗಜಾಂತರ ಇದೆ. ಶಾಲೆ ಶಿಕ್ಷಣಕ್ಕೂ, ಶಾಲಾ ವಾತಾವರಣಕ್ಕೂ, ಮನೆಯ ವಾತಾವರಣಕ್ಕೂ, ಸಮಾಜದ ವಾತಾವರಣಕ್ಕೂ ತುಂಬ ಗ್ಯಾಪ್ ಇದೆ. ಆ ಗ್ಯಾಪನ್ನು ತುಂಬುವಂಥ ಜವಾಬ್ದಾರಿ ಪೋಷಕರಲ್ಲಿದೆ. ಹಿಂದಿನ ಕಾಲದಲ್ಲಿ ಒಂದು ಶಿಕ್ಷಣ ಅಂತಂದರೆ ಒಂದು SSLCನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು, ನಂತರ PUCನಲ್ಲಿ ಒಳ್ಳೆಯ ಕಾಲೇಜ್ ಕೊಡಬೇಕು, PUCನಲ್ಲಿ ಸ್ಕೋರ್ ಆದರೆ ಒಂದು ಇಂಜಿನಿಯರಿಂಗು ಮೆಡಿಕಲ್ಲೋ ಸಿಗ್ತಾರೆ, ಆಮೇಲೆ ಅಪಾಯಿಂಟ್ಮೆಂಟ್ ಆಗ್ತದೆ, 60 ವರ್ಷ ರಿಟೈರ್ ಆಗೋವರೆಗೂ ಆರಾಮ್ ಮಾಡುವುದಾಗಿತ್ತು. ಆದರೆ ಆ ಪರಿಕಲ್ಪನೆ ಇವತ್ತಿಲ್ಲ. ಎಲ್ಲೂ ಸರ್ಕಾರಿ ನೌಕರಿಗಳಿಲ್ಲ. LKGಯಿಂದ ಇಂಜಿನಿಯರಿಂಗ್ ಮುಗಿಸ್ಬೇಕಾದ್ರೆ 18 ಲಕ್ಷ ರೂಪಾಯಿ ಒಬ್ಬ ಪೋಷಕ ಖರ್ಚು ಮಾಡ್ತಾನೆ. 18 ಲಕ್ಷ ರೂಪಾಯಿ ಖರ್ಚು ಮಾಡಿದರೆ 1 ವರ್ಷಕ್ಕೆ 88 ಲಕ್ಷ ಡಿಗ್ರಿಗಳು ಹೊರಗಡೆ ಬರ್ತಾ ಇದ್ದಾರೆ, 88 ಲಕ್ಷ ಪದವಿಯರು ಹೊರಗಡೆ ಬರ್ತಾ ಇದ್ದಾರೆ. ಅದರಲ್ಲಿ ಕೆಲಸ ಸಿಗ್ತಕ್ಕಂಥದ್ದು ಕೇವಲ 8 ಲಕ್ಷ ಮಂದಿಗೆ ಮಾತ್ರ. ಇನ್ನು 80 ಲಕ್ಷ ಜನ ಬೀದಿನಲ್ಲಿದ್ದಾರೆ, ಉಗ್ರಗಾಮಿಗಳಾಗ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೂ ಬರ್ತಾ ಕಾಲ ಎಷ್ಟು ಸೂಕ್ಷ್ಮ ಆಗ್ತದೆ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೆ ನಮ್ಮ ಕೈಯಲ್ಲಿರೋ ಕೆಲಸದೆಲ್ಲ ಕಸ್ಕೊಂಡು ಹೋಗ್ತಾ ಇದೆ. ಮೊನ್ನೆ ಇನ್ಫೋಸಿಸ್ನವರು 2,000 ಜನ ಉದ್ಯೋಗಗಳನ್ನ ಹೊರಗಡೆ ತೆಗೆದು ಹಾಕಿದ್ರು. ಇಂಥ ಪರಿಸ್ಥಿತಿಯಲ್ಲಿ ಸಂದಿಗ್ಧತೆಯಲ್ಲಿದ್ದೀವಿ. ಆ ಕಾರಣಕ್ಕೋಸ್ಕರ ನಮ್ಮ ಮಕ್ಕಳಲ್ಲಿ ಎಲ್ಲ ಕಾಲಕ್ಕೂ ಹೊಂದಿಕೊಳ್ಳುವಂಥ ಗುಣವನ್ನು ಕಲಿಸ್ತಕ್ಕಂಥದ್ದು ತುಂಬ ಅಗತ್ಯ ಇದೆ. ಆ ಗುಣಗಳು ಯಾವುವು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇದಾಗಿ ಕುತೂಹಲ. ಎಲ್ಲ ಮನುಷ್ಯನಲ್ಲೂ ಕೂಡ ಕುತೂಹಲ ಇರ್ತದೆ. ಆ ಕುತೂಹಲ ಅಂತಕ್ಕಂಥದ್ದನ್ನು ಬದಬಾರ್ದು. ನಾನು 1ನೇ ಕ್ಲಾಸಿಗೆ ಭೇಟಿಗೆ ಹೋದಾಗ ನಮ್ಮ ಹೆಡ್ ಮಾಸ್ಟರ್ ನನ್ನನ್ನು ಪರಿಚಯ ಮಾಡ್ತಾ ಇದ್ರು. ಇವ್ರು ಯಾರು ಗೊತ್ತಾ ಅಂತ ಕೇಳ್ತಾ ಇದ್ರು. 1ನೇ ಕ್ಲಾಸ್ ಹುಡುಗರು ಎಲ್ಲರೂ ಕೈ ಎತ್ತಿ ನಮಗೆ ಗೊತ್ತು ಸರ್, ಗೊತ್ತಿಲ್ಲದ್ರು ಕೂಡ ಗೊತ್ತು ಅಂತಿದ್ರು. 1ನೇ ಕ್ಲಾಸ್ನಲ್ಲಿ ಕುತೂಹಲ ತುಂಬಿರ್ತಾ ಇತ್ತು. ಅದೇ 2ನೇ ಕ್ಲಾಸಿಗೆ ಹೋದ್ರೆ ಕಡಿಮೆ, 3ನೇ ಕ್ಲಾಸಿಗೆ ಹೋದ್ರೆ ಕಡಿಮೆ, 7ನೇ ಕ್ಲಾಸಿಗೆ ಇಲ್ಲ. 8ನೇ ಕ್ಲಾಸಿಗೆ ಹೋದ್ರೆ ಇವ್ರು ಯಾರಂದ್ರೆ ಎಲ್ಲರೂ ಯಾರೊಬ್ರು ಹೇಳಿಕ್ ಭಯ. ಕುತೂಹಲ ಕಡಿಮೆ ಮಾಡ್ತೀವಿ. ಕುತೂಹಲವನ್ನು ಯಾವತ್ತೂ ಕೂಡ ಕಟೈಲ್ ಮಾಡಬಾರ್ದು, ಪ್ರೇರಣೆಯನ್ನು ಕಟೈಲ್ ಮಾಡಬಾರ್ದು. ಆ ಸ್ಫೂರ್ತಿ ದೊಡ್ಡ ನದಿ ಇದ್ದ ಹಾಗೆ. ಉದಾಹರಣೆಗೆ ಅಮೆಜಾನ್ ನದಿ ಇದೆ ಜಗತ್ತಿನಲ್ಲಿ. ಅಮೆಜಾನ್ ನದಿಗೆ ಇದುವರೆಗೂ ಅಣೆಕಟ್ಟನ್ನು ಕಟ್ಟಲಿಕ್ಕೆ ಆಗಲ್ಲ. ಇದುವರೆಗೂ ಯಾರು ಕೂಡ ಡ್ಯಾಮನ್ನು ಕಟ್ಟಿಲ್ಲ. ಅಂತ ಅದ್ಭುತವಾಗಿರ್ತಕ್ಕಂಥ ಸ್ಫೂರ್ತಿ ಎಲ್ಲ ಮಕ್ಕಳಲ್ಲಿರ್ತದೆ. ಒಂದು ಸರ್ವಕಾಲಿಕ ಸತ್ಯ ಅಂದರೆ ಈ ಜಗತ್ತಿನಲ್ಲಿ ಹುಟ್ಟುವಂಥ ಮಕ್ಕಳು ಅವ್ರು ಯಾವುದೇ ಜನಾಂಗದಲ್ಲಿ ಹುಟ್ಟಿರಲಿ, ಯಾವುದೇ ಜಾತಿನಲ್ಲಿ ಹುಟ್ಟಿರಲಿ, ಯಾರೂ ಕೂಡ ದಡ್ಡರಲ್ಲ. ಎಲ್ಲರೂ ಕೂಡ ಬುದ್ಧಿವಂತರೆ. ಅವರಿಗೆ ಉತ್ತಮವಾಗಿರ್ತಕ್ಕಂಥ ಪರಿಸರವನ್ನು ಒಲಿಸ್ಕೊಟ್ರೆ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಒಂದೇ ಒಂದು ಉದಾಹರಣೆ ಅಂದರೆ APJ ಅಬ್ದುಲ್ ಕಲಾಂ ಈ ರಾಷ್ಟ್ರದ ರಾಷ್ಟ್ರಪತಿಗಳಾಗಿ ನಿವೃತ್ತರಾದರು. ಅವರು ಒಂದ್ಸಲ ಬೆಂಗಳೂರಿಗೆ ಬಂದಾಗ ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳೊಟ್ಟಿಗೆ ಸಂವಾದ ಮಾಡಬೇಕಾದ್ರೆ ಒಬ್ಬ ವಿದ್ಯಾರ್ಥಿ ಕೇಳಿದ್ದು, ಸರ್ ನಿಮಗೆ ಅತ್ಯಂತ ಖುಷಿ ಕೊಟ್ಟಂತ ಸಮಯ ಅದು ಸಂದರ್ಭ ಯಾವುದು ಅಂತ ಪ್ರಶ್ನೆ ಮಾಡಿದಾಗ
ಅವ್ರು ಹೇಳ್ತಾರೆ, ನಾನು ಹೈದರಾಬಾದಿನ ಒಂದು ಆಸ್ಪತ್ರೆಗೆ ಹೋಗಿದ್ದೆ. ಆ ಹೈದರಾಬಾದ್ ಆಸ್ಪತ್ರೆಯಲ್ಲಿ ಒಬ್ಬ ಹುಡುಗಿ ಪೋಲಿಯಾಗಿ ತನ್ನ ಕಾಲನ್ನು ಕಳ್ಕೊಂಡಿದ್ಲು. ಅರ್ಧ KG ಟ್ರಿಪಲ್ಸ್ ಅನ್ನ ಕಟ್ಕೊಂಡು, ಕಾಲಿಗೆ ಕ್ಯಾಲಿಪರ್ಸ್ ಅನ್ನ ಕಟ್ಕೊಂಡು ನಡೀತಾ ಇದ್ಲು. ಅರ್ಧ KG ಭಾರದ ಕ್ಯಾಲಿಪರ್ಸ್ ಅನ್ನ, ಸುಮಾರು 5 KG ಭಾರದ ಕ್ಯಾಲಿಪರ್ಸ್ ಅನ್ನು ಕಟ್ಕೊಂಡು ಕಾಲನ್ನು ಎಳೆದು ಹಾಕ್ತಾ ಇದ್ಲು. ನನಗೆ ತುಂಬಾ ದುಃಖ ಆಯ್ತು. ಈ ದೇಶದಲ್ಲಿ ಎಷ್ಟೊಂದು ವಿಜ್ಞಾನಿಗಳಿದ್ದಾರೆ, ಎಷ್ಟೊಂದು ಸಂಶೋಧಕರಿದ್ದಾರೆ, ಯಾರೂ ಕೂಡ ಆ ಮಕ್ಕಳಿಗೆ ಅನುಕೂಲವಾಗ್ತಕ್ಕಂಥ ಹಗುರವಾದ ಕ್ಯಾಲಿಪರ್ಸ್ ಅನ್ನ ಕಂಡುಹಿಡಿಯಲಿಲ್ಲ ಅಂತ ಹೇಳಿ ದುಃಖ ಆಯ್ತು. ಮನೆಗೆ ಬಂದೆ, ಸಂಶೋಧನೆ ಮಾಡಿದೆ, ತುಂಬಾ ಹಗುರವಾಗಿರ್ತಕ್ಕಂಥ ಕ್ಯಾಲಿಪರ್ಸ್ ಅನ್ನ ಕಂಡುಹಿಡಿದು ಆ ಹುಡುಗಿ ಮನೆಗೆ ಹೋದೆ. ಆ ಹುಡುಗಿ ಮನೆಗೆ ಹೋಗಿ ಅವಳಿಗೆ ಹಳೆಯ 10 KG ತೂಕದ ಕ್ಯಾಲಿಪರ್ಸ್ ಅನ್ನ ತೆಗೆದು ಹಾಕಿ ಹಗುರವಾಗಿರ್ತಕ್ಕಂಥ ಅರ್ಧ KG ಕ್ಯಾಲಿಪರ್ಸ್ ಅನ್ನ ಕಟ್ಟಿದೆ. ಅವಳು ತುಂಬಾ ಖುಷಿಯಿಂದ ಹೋದ್ಲು, ನನ್ನನ್ನು ಅಪ್ಕೊಂಡು. ಅದೇ ನನಗೆ ತುಂಬಾ ಸಂತೋಷ ಕೊಟ್ಟಂತ ಕ್ಷಣ ಅಂತ ಹೇಳಿ. ಅಂತ ಅದ್ಭುತವಾದ ಸಾಧನೆಯನ್ನ APJ ಅಬ್ದುಲ್ ಕಲಾಂ ಮಾಡಿದ್ರು. ಅದಕ್ಕೆ ಕಾರಣ ಮನೆಯ ಪರಿಸರ, ತಂದೆ ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಅಂತ ಕುತೂಹಲವನ್ನ ಹುಟ್ಟಿ ಹಾಕಬೇಕು. ಎರಡನೇದಾಗಿ ಕ್ರಿಯೇಟಿವಿಟಿ, ಮನುಷ್ಯನಿಗೆ ಯಾವತ್ತೂ ಕೂಡ ಕ್ರಿಯಾಶೀಲತೆ ಇರಬೇಕು. ನಂತರ ಮೂರನೇದಾಗಿ ಕ್ಯಾರೆಕ್ಟರ್ ಇರಬೇಕು. ನಾಲ್ಕನೇದು ಸಿವಿಲೈಸೇಷನ್ ಇರಬೇಕು. ಈ ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ, ನಾಗರಿಕತೆಯ ಕೊರತೆ ಇದೆ. ಎಲ್ಲಿ ನಾಗರಿಕತೆ ಕೊರತೆ ಇದೆಯೋ ಅಲ್ಲಿ ಅದನ್ನು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಇನ್ನು ಸಂಸ್ಕಾರಕ್ಕೆ ಬಂದ್ರೆ, ಸಂಸ್ಕಾರ ತುಂಬಾ ಅಗತ್ಯವಾಗಿ ಬೇಕಾಗಿದೆ. ಒಂದ್ಸಲ ರಮಣ ಮಹರ್ಷಿಗಳು ತೋಟದಲ್ಲಿ ಹೋಗ್ಬೇಕಾದ್ರೆ ಒಬ್ಬ ತಾಯಿ ಅಳ್ತಾ ಇದ್ಲು, ಜೋರಾಗಿ ಕೂಗಿ ಅಳ್ತಾ ಇದ್ಲು, ನನ್ನ ಮಗನ ಬಲಿಸ್ಕೊಡಿ ಅಂತ ಹೇಳಿ. ರಮಣ ಮಹರ್ಷಿಗಳು ಏನಮ್ಮ ಏನಾಗಿದೆ ಅಂತ ಕೇಳಿದಕ್ಕೆ, ನನ್ನ ಮಗು ಬಾವಿಗೆ ಬಿದ್ದಿದೆ. ಹೋದ್ರು, ಬಾವಿ ಹಾರಿದ್ರು ರಮಣ ಮಹರ್ಷಿಗಳು. ಆ ಮಗುವನ್ನ ಎತ್ತಿ ತಂದು ತಾಯಿ ಮುಂದೆ ನಿಲ್ಲಿಸಿದ್ರು. ತಾಯಿ ಹೇಳ್ತಾಳೆ, ಮಗು ನಿನ್ನ ಜೀವವನ್ನು ಉಳಿಸಿದರೆ ದಯವಿಟ್ಟು ಅವರಿಗೆ ನಮಸ್ಕಾರ ಮಾಡು. ನಮಸ್ಕಾರ ಮಾಡಲ್ಲ, ಬೈತಾಳೆ, ನಮಸ್ಕಾರ ಮಾಡಲ್ಲ. ಹೊಡಿಲಿಕ್ಕೆ ಹೋಗ್ತಾರೆ, ರಾಘವೇಂದ್ರ ಸ್ವಾಮಿಗಳು ತಡಿತಾರೆ. ತಡೆದ್ಬಿಟ್ಟು, ಮಗು ಹೊಡಿಬೇಡಮ್ಮ, ನೀನು 9 ತಿಂಗಳು ಹೊತ್ತು ಎತ್ತಿದೀಯಾ, ನಿನಗೆ ನಮಸ್ಕಾರ ಮಾಡುವಂಥ ಸಂಸ್ಕಾರ ಇಲ್ಲ, ತಾಯಿಗಿಲ್ಲದ ಸಂಸ್ಕಾರ ಮಗುವಿಗೆ ಎಲ್ಲಿಂದ ಬರಬೇಕು ಅಂತ ಹೇಳಿ. ಹೀಗೆ ಮೊದಲು ನಾವು ಸಂಸ್ಕಾರರಾಗಬೇಕು. ನಾವು ಮನೆಯಲ್ಲಿ ಶಿಸ್ತಾಗಿದ್ರೆ ಆಗ್ತದೆ. ಇವತ್ತು ಪೋಷಕರು TV ಸೀರಿಯಲ್ಗಳಲ್ಲಿ ಕಳೆದು ಹೋಗ್ತಾ ಇದ್ದಾರೆ, ಮನೆ ಯಜಮಾನರುಗಳು ಹಣದ ಮೇಲೆ ಹೋಗ್ತಾ ಇದ್ದಾರೆ, ಮಕ್ಕಳನ್ನ ಮರ್ತಿದ್ದಾರೆ. ಹಣ ಮತ್ತು TV ಮತ್ತು ಮೊಬೈಲ್ಗಳು ಮನುಷ್ಯ ಸಂಸ್ಕೃತಿಯನ್ನು ನಾಶ ಮಾಡ್ತವೆ. ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಸಮಯ ಇಲ್ಲ, ನನಗೆ ಸೈಜ್ಞೆ ಮಾಡಿದ್ದಾರೆ, ಸಮಯಕ್ಕೋಸ್ಕರ ನಾನು ಸಮಯ ಅಂತ ತಕ್ಷಣ ನೆನಪಾಗ್ತದೆ. ಜಗತ್ತಿನಲ್ಲಿ ಎಲ್ಲ ಸಾಧಕರಿಗೂ ಒಂದೇ ಸಮಯನೇ. ಯಾರೇ ಇರಲಿ, ವಿಜ್ಞಾನಿ ಇರಲಿ, ಯಾರೇ ಇರಲಿ, ಎಲ್ಲರಿಗೂ ಇರೋದು 24 ಗಂಟೆನೇ. ಯಾರು ಕೂಡ 100 ವರ್ಷ ಬದುಕ್ತೀವಿ, ಸಾಧನೆ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಲ್ಲ. ಅಂತ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಈ ನಿಟ್ಟಿನಲ್ಲಿ ವಿಚಾರ ಮಾಡಬೇಕಾಗಿದೆ, ಸಮಯದ ಬಗ್ಗೆ ಗರಿವನ್ನು ನೋಡ್ಬೇಕಾಗ್ತದೆ. ಇನ್ನು ಕೊನೆಯದಾಗಿ ಪ್ರಕೃತಿ, ವಿಕೃತಿ, ಸಂಸ್ಕೃತಿ ಅಂತ ಒಂದು 3 ಪದ ಬರ್ತದೆ. ಪ್ರಕೃತಿ ಅಂದ್ರೆ ಕಬ್ಬು ಪ್ರಕೃತಿ, ಅದನ್ನ ಹಾಗೆ ತಿನ್ನೋದು ಕಪ್ಪು ಪ್ರಕೃತಿ. ಅದನ್ನ ಅರದು ಸಕ್ಕರೆ ಮಾಡಿ ತಿನ್ನೋದು ಸಂಸ್ಕೃತಿ. ಅದೇ ಕಬ್ಬನ್ನು ಕೊಳೆ ಹಾಕಿ ವಿಸ್ಕಿ ಮಾಡಿ ಕುಡಿಯೋದು ವಿಕೃತಿ. ಇವತ್ತು ಸಮಾಜದಲ್ಲಿ ಈ ಕುಡಿತ ದುರ್ವಚನಗಳು ಬಹಳಷ್ಟು ಮುಂದುವರಿತಾ ಇವೆ. ಅದನ್ನು ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಇವತ್ತು ಎಷ್ಟೊಂದು ದುರಂತ ನಡೀತಾ ಇದೆ ಸಮಾಜದಲ್ಲಿ ಅಂದರೆ ತುಂಬಾ ಆಶ್ಚರ್ಯ ಆಗ್ತದೆ, ಉಗ್ರಗಾಮಿಗೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಸಮಾಜದಲ್ಲಿ ಸ್ಮಾರಕ ಕೆಲಸವನ್ನ ನಾವು ಮಾಡಬೇಕು ಅಂತ ಹೇಳ್ತಾ, ಇಲ್ಲಿ ಆಯೋಜಕರು ನನ್ನನ್ನು ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ. ದಯವಿಟ್ಟು ನಾನು ಆ ರೀತಿ ಕಣ್ಣು ಬಿಡಿಸೋದು ಬೇಡ ಅಂತ ಹೇಳ್ತಾ, ನನಗೆ ಈ ಸಂದರ್ಭದಲ್ಲಿ ನೆನಪಿಟ್ಕೊಂಡು, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಉಳಿಯೋ, ತಿಳಿದು ನೋಡಿದರೆ ಈ ಬಾಳು ಋಣದ ರತ್ನಗಣಿಯು. ನನ್ನನ್ನು ಅಡ್ದಿರ್ತಕ್ಕಂಥ ಎತ್ತಿರ್ತಕ್ಕಂಥ ಮಾತೃ ಋಣ ಇದೆ, ಪಿತೃ ಋಣ ಇದೆ, ವಿದ್ಯೆ ಕಲಿಸಿರ್ತಕ್ಕಂಥ ಗುರುಣ ಇದೆ, ಶಾಲೆ ಋಣ ಇದೆ, ಸಮಾಜದ ಋಣ ಇದೆ, ಬಟ್ಟೆ ಹೊಲ್ಕೊಟ್ಟಿರ್ತಕ್ಕಂಥ ಟೈಲರ್ ಋಣ ಇದೆ, ಕಟಿಂಗ್ ಮಾಡಿರ್ತಕ್ಕಂಥ ಕಟಿಂಗ್ ಮಾಡುವನ ಋಣ ಇದೆ. ದಿನಂಪ್ರತಿಯೂ ಕೂಡ ಸಾವಿರ ಜನ ಋಣ ನಮ್ಮ ಮೇಲೆ ಬೀಳ್ತಾ ಇರ್ತಾರೆ. ಆ ಋಣವನ್ನು ತೀರಿಸುವಂಥ ಕೆಲಸ ನಾವು ಮಾಡಬೇಕು, ಸಮಾಜ ಸೇವೆ ಮಾಡಬೇಕು. ನನಗೆ ನ್ಯಾಮತಿ ಜನ ಅಂದರೆ ತುಂಬ ಖುಷಿ ಆಗ್ತದೆ. ಇಷ್ಟೊಂದು ಜನ ಬೆಂಬಲಕ್ಕೆ ನಿಂತು ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಕಟ್ಟಿ ಅದರ ಕನಸುಗಳನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಂಥ ಕನಸುಗಳು ಈಡೇರಲಿ. ಈಗ ತಾನೇ ಒಬ್ಬರು ಯಾರ ನಿವೃತ್ತ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡ್ರು. ಅಲ್ಲಿ ಪ್ರಿನ್ಸಿಪಾಲ್ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಕೊಡುಗೆ ದಾನಿಗಳ ಊರು ನ್ಯಾಮತಿ. ವಿದ್ಯೆಗೆ ದಾನ ಮಾಡಿ, ಆಸ್ಪತ್ರೆಗೆ ಹೋದರೆ ರೋಗ ವಾಸಿ ಆಗ್ತದೆ, ಶಾಲೆಗೆ ಬಂದರೆ ಅಜ್ಞಾನ ವಾಸಿ ಆಗ್ತದೆ. ಆ ನಿಟ್ಟಿನಲ್ಲಿ ಶಾಲೆಗೆ ಬಂದು ಎಲ್ಲ ಮಕ್ಕಳನ್ನು ವಿದ್ಯಾವಂತರನ್ನ ಮಾಡಿ ಒಳ್ಳೆ ಶಿಕ್ಷಣ ಕೊಡಿಸಿ ಒಳ್ಳೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ, ನನ್ನನ್ನು ಇಲ್ಲಿ ಕರೆಸ್ಬಿಟ್ಟು ಸುಮಾರು ನಾನು ಈ ಊರನ್ನು ಬಿಟ್ಟು, ಈ ತಾಲೂಕನ್ನು ಬಿಟ್ಟು 15 ವರ್ಷ ಆಗಿದೆ. 15 ವರ್ಷಗಳ ನಂತರ ನನ್ನ ನೆನಪು ಮಾಡಿ ಈ ಕಾರ್ಯಕ್ರಮ ಕರೆಸಿ 4 ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾತು ಎಲ್ಲರನ್ನೂ ಆಕರ್ಷಿಸ್ಕೊಳ್ತು. ಆ ಮಾತಿಗೆ ಎಲ್ಲರೂ ಕೂಡ ಶರಣವನ್ನು ಹೇಳ್ತಾ, ಕೊನೆಯದಾಗಿ ಈಗ ಆನೆ ಕುದುರೆ ಭಂಡಾರವಿದ್ದೊಡೇನು, ತಾನುಂಬುದು ಒಂದು ಪಡಿಯಕ್ಕಿ, ಮಲಗುವುದು ಅರ್ಧ ಮಂಚ, ಕುಡಿಯುವುದೊಂದಾವಿನ ಹಾಲು,
ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಳಬೇಡಲು ಮನುಜ, ಒಡವೆ ಪರರ ಸಂಘ, ಒಡಲು ಭೂಮಿಯ ಸಂಘ, ಮಡದಿ ಪರರ ಸಂಘ, ಮತ್ತೆ ಉಸಿರು ಗಾಳಿಯ ಸಂಘ, ಸಾವಿರ ಸಂಘದ ಯಾರು ಇಲ್ಲ ಕಳಂಕ ಮಲ್ಲಿಕಾರ್ಜುನ ಅಂತ. ನಮಗೆ ಏನೆಲ್ಲ ಇದ್ರು ಕೂಡ, ಆನೆ ಕುದುರೆ ಭಂಡಾರ ಇದ್ರು ಕೂಡ ಒಂದು ತುತ್ತ ಅನ್ನ ಅಷ್ಟೇ ನಾವು ತಿನ್ನೋದು, ಕುಡಿಯೋದು ಒಂದು ಹಾವಿನ ಹಾಲು, ಮಲಗೋದು ಅರ್ಧ ಮಂಚ. ಈ ಚಳಿಗಾಲದ ಅರ್ಧ ಮಂಚದ ಮಲಗಲ್ಲ ನಾವು. ಏನಿದ್ರಿ ಏನಂತೆ ಒಳ್ಳೆ ಬದುಕನ್ನ ಸಾಧಬೇಕು. ಉರುಳಿನ ಸಿರಿಯ ನೆಚ್ಚಿ ಕೆಡಬೇಡಿ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಆಸೆಗೆ ಸತ್ತದ್ದು ಕೋಟಿ ಕೋಟಿ, ಆಮಿಷಕ್ಕೆ ಸತ್ತದ್ದು ಕೋಟಿ ಕೋಟಿ, ಹೆಣ್ಣಿಗಾಗಿ ಸತ್ತದ್ದು ಕೋಟಿ ಕೋಟಿ, ಮಂಡಿಗಾಗಿ ಸತ್ತದ್ದು ಕೋಟಿ ಕೋಟಿ, ಹೊಂದಿಗಾಗಿ ಸತ್ತದ್ದು ಕೋಟಿ ಕೋಟಿ, ನಿನಗಾಗಿ ಸತ್ತವರನ್ನೊಬ್ಬರನ್ನೂ ಕಾಣೆ ಗುಹೇಶ್ವರ ಅಂತಾನೆ. ಆ ನಿಟ್ಟಿನಲ್ಲಿ ವಿಚಾರ ಮಾಡಬೇಕಾಗಿದೆ. ಸಂಪತ್ತಿಗೆ ಬೆಲೆ ಇಲ್ಲ, ಜ್ಞಾನಕ್ಕೆ ಬೆಲೆ ಇದೆ ಅಂತ ಹೇಳ್ತಾ ನನಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಿಮ್ಮೆಲ್ಲರಿಗೂ ಹೊಂದ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಪಬ್ಲಿಕ್ ಶಾಲೆಯ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸೇರಿರುವಂಥ ಎಲ್ಲ ವೇದಿಕೆ ಮೇಲಿರುವಂಥ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಪೋಷಕರೇ ಮತ್ತು ವಿದ್ಯಾರ್ಥಿನಿಯರೇ, ಶಿಕ್ಷಕ ಬಂಧುಗಳೇ, SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳೇ, ನ್ಯಾಮತಿ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರೇ, ಇವತ್ತು ರಾಷ್ಟ್ರೀಯ ಯುವ ದಿನೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ, ಸ್ವಾಮಿ ವಿವೇಕಾನಂದರು ತಮ್ಮ 39 ವರ್ಷ ವಯಸ್ಸಿನಲ್ಲೇ ಇಡೀ ವಿಶ್ವವೇ ಬೆರಗಾಗುವಂತೆ ತಮ್ಮ ವ್ಯಕ್ತಿತ್ವವನ್ನು ಪರಿಚಯಿಸಿದಂಥ ವ್ಯಕ್ತಿಯ ಒಂದು ಜನ್ಮ ದಿನಾಚರಣೆ ಇವತ್ತು. ಅವರು ನಮ್ಮ ನಾಡಿಗೆ, ಈ ಪ್ರಪಂಚಕ್ಕೆ ಕರೆ ಕೊಟ್ಟರು. ಹೇಳಿ ಎದ್ದೇಳಿ, ಗುರಿ ಮುಟ್ಟೋ ತನಕ ನಿಲ್ಲಬೇಡಿ ಅಂತ ಮಹಾತ್ಮರ ಹುತಾತ್ಮರ ಒಂದು ದಿನಾಚರಣೆಯ ದಿವಸ KPS ಶಾಲೆಯಲ್ಲಿ ವಾರ್ಷಿಕೋತ್ಸವ ಹಮ್ಮಿಕೊಂಡಿರೋದು. ಆಗಲೇ ಬರ್ಮಪ್ಪನವ್ರು ಹೇಳಂಗೆ ಇಡೀ ಖಾಸಗಿ ಶಾಲೆಯನ್ನು ಮೀರಿಸುವಂತೆ ಈ ಕರ್ನಾಟಕ ಪಬ್ಲಿಕ್ ಸ್ಕೂಲು ತಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದಕ್ಕೆ ಮತ್ತು ಈ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಮತ್ತು ಊರಿನವರ ಸಹಕಾರ ಸಾಕ್ಷಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಈಗ ಮಾತಾಡ್ತಾ ಈ ಶಾಲೆಯ ಹಿರಿಯ ಶಿಕ್ಷಕರು ಮಾತಾಡಿದರು. KPS ಶಾಲೆ ಅರ್ಬನ್ನಿಗೆ ಬರಂಗಿಲ್ಲ, ರೂರಲಿಗೆ ಮಾತ್ರ ಕೊಡಬೇಕಾಗಿತ್ತು. ಆ ಟೈಮ್ನಲ್ಲಿ ನಾನು ಇಲ್ಲಿ ಹೊನ್ನಾಳಿನಲ್ಲಿ BO ಆಗಿದ್ದಾಗ KPS ಶಾಲೆ ಎಲ್ಲಿ ಕೊಡಬೇಕು ಅಂದರೆ ಎಲ್ಲಿ ನೋಡಿದ್ರು ಸ್ಟ್ರೆಂತ್ ಇಲ್ಲ. ಇಲ್ಲಿ ಪಟ್ಟಣ ಪಂಚಾಯತಿನಲ್ಲಿ ಸಂಖ್ಯೆ ಇದೆ, ಕೊಡಕ್ಕೆ ಬರಂಗಿಲ್ಲ. ಆದರೂ ಕೂಡ ಅನಿವಾರ್ಯವಾಗಿ ನಮಗೆ ಸಂಖ್ಯೆ ಇಲ್ಲ, ತಾಲೂಕಿಗೆ ಕೊಡಲೇಬೇಕು ಅಂದಾಗ ಗರ್ಲ್ಸ್ ಶಾಲೆಯನ್ನು ಆಯ್ಕೆ ಮಾಡಿದ್ವಿ. ಆ ಕಡೆ ಗರ್ಲ್ಸ್ ಹೈಸ್ಕೂಲಲ್ಲಿ ಬೇಡ, ಈ ಕಡೆ ಬಾಯ್ಸ್ ಹೈಸ್ಕೂಲಿಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ಮಾನ್ಯ ಶಾಸಕರಾದಂಥ ಶಾಂತನಗೌಡರು ಕೂಡ ಅವತ್ತು MLA ಅವರಾಗಿದ್ದರು. ಅವರು ಮತ್ತು ಊರಿನವರು ಇಲ್ಲೇ ಇದ್ದಾರೆ, ಕೋಡಿಕೊಪ್ಪ ಶಿವಣ್ಣರು, ಕಾಂತರಾಜು, ಅವರೆಲ್ಲ ಬಂದು ಮನವಿ ಕೊಟ್ಟರು. ಇಲ್ಲಿ KPS ಶಾಲೆಗೆ ಶಿಫಾರಸು ಮಾಡಿದ್ವಿ. ಮಾನ್ಯ ಶಾಸಕರ ಒತ್ತಾಯದ ಮೇರೆಗೆ ಇಲ್ಲಿ KPS ಶಾಲೆ ಆಯಿತು. ತಾಲೂಕು ಹೆಡ್ ಕ್ವಾರ್ಟ್ರಿಗೆ ಕೊಡದೇ ಇರೋಂಥ ಶಾಲೆ ಇವತ್ತು ಕೊಟ್ಟಿದ್ದಾರೆ. ಇಂಥ ಬೃಹತ್ ಶಾಲೆಯಲ್ಲಿ LKG ಇಂದ PUC ಕ್ಲಾಸ್ ನಡೀತಾ ಇದೆ ಅಂತೇಳಿ ನಾವೇನು ಕನಸ್ಕೊಂಡಿದ್ವಿ, ಆ ಕನಸು ಇವತ್ತು ನನಸಾಗಿದೆ. ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಇನ್ನು SSLC ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಆ ಟೈಮಲ್ಲಿ ಸತತವಾಗಿ 3 ವರ್ಷ ಹ್ಯಾಟ್ರಿಕ್ ಸಾಧನೆ ಮಾಡಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ, ರಾಜ್ಯದಲ್ಲಿ 8ನೇ ಸ್ಥಾನಕ್ಕೆ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ರಿಸಲ್ಟ್ ತರೋದಕ್ಕೆ ಪ್ರಯತ್ನ ಪಟ್ಟು ರಿಸಲ್ಟ್ ತಂದು ಕೊಟ್ಟರು. ಅದಕ್ಕೆ ನಾನು ಅವರಿಗೆ ಇವತ್ತು ನೆನಪು ಮಾಡ್ಕೊಂಡು ಅವರಿಗೆ ಕೃತಜ್ಞತೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ಈ ಶಾಲೆಯಲ್ಲಿ ಪಕ್ಕದಲ್ಲಿ ಒಂದು ಹೈಸ್ಕೂಲಲ್ಲಿ ಕನ್ನಡ ಮೀಡಿಯಮಲ್ಲಿ ಮಾತ್ರ ಶಾಲೆ ನಡೀತಾ ಇತ್ತು. ಇಲ್ಲಿ ಶಿವಣ್ಣವರು, ಕಾಂತರಾಜು ಮತ್ತು ಕುಮಾರ್ ಅವರೆಲ್ಲ ಬಂದು, ಸರ್ ನಾವು ಇಂಗ್ಲೀಷ್ ಮೀಡಿಯಂ ಮಾಡಲೇಬೇಕು ಅಂದರು. ಇಂಗ್ಲೀಷ್ ಮೀಡಿಯಮಿಗೆ ಪ್ರಸ್ತಾವನೆ ರೆಡಿ ಮಾಡ್ಕೊಂಡು ಎಲ್ಲ ಟೀಚರ್ಸ್ಗೆ ಒಪ್ಪಿಸ್ಕೊಂಡು ತಗೊಂಡೋಗಿ ಬೆಂಗಳೂರಲ್ಲಿ ಒಂದೇ ದಿನಕ್ಕೆ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಂದ್ಬಿಟ್ರು. ಮಾರನೇ ದಿವಸ ಬ್ಯಾನರ್ ಹಾಕಿ ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಆಯಿತು. ಬಾಲಕಿಯರಿಗೆ ಇಂಗ್ಲೀಷ್ ಮಾಧ್ಯಮದ ಪ್ರೌಢಶಾಲೆ ಇಲ್ಲದೇ ಇದ್ದ ಕಾಲದಲ್ಲಿ
ಒಂದು ಶಾಲೆಯನ್ನು ಪ್ರಾರಂಭ ಮಾಡೋದಕ್ಕೆ ಇದೇ ಶಾಂತನಗೌಡರು ಸಹಕಾರ ಕೊಟ್ಟರು. ಇಲ್ಲಿರುವಂಥ ಊರಿನ ಎಲ್ಲ ಗಣ್ಯರು ಕೂಡ ಹೋರಾಟ ಮಾಡಿ ಬೆಂಗಳೂರು ತನಕ ಹೋಗಿ ತೊಗೊಂಬಂದರು. ಆ ಟೈಮ್ನಲ್ಲಿ ಆಗಿದ್ದು ಅಷ್ಟು ಮಕ್ಕಳಿಗೆ ಕೂಡ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿಯೋದಕ್ಕೆ ಅವಕಾಶ ಆಯಿತು ಅಂತೇಳಿ ನಾನು ಭಾವಿಸ್ತೀನಿ. ಹಾಗೆಯೇ ಇಷ್ಟೆಲ್ಲ ಸೌಲಭ್ಯವನ್ನು ಅವರು ಊರಿನವರು ಅವ್ರ ಮಕ್ಕಳಿಂದ ಇದ್ರೂ ಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಈಗಿನ ಯುವ ಪ್ರತಿಭೆಗಳಿಗೆ ಸೇರಿರುವಂಥದ್ದು. ಅದಕ್ಕೆ ನಾನು ಇವತ್ತು ಸ್ವಾಮಿ ವಿವೇಕಾನಂದರ ದಿನಾಚರಣೆಯಲ್ಲಿ ಯುವ ಜನತೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅದನ್ನು ಪರಮಾತ್ಮನವರು ಸೂಚ್ಯವಾಗಿ ಹೇಳಿದ್ದಾರೆ. ನಾವು ಮತ್ತೆ ಪ್ರತ್ಯೇಕವಾಗಿ ಪುನಃ ರಿಪೀಟ್ ಮಾಡೋಗತ್ತೇ ಇಲ್ಲ. ನಮ್ಮ ಎಲ್ಲ ಯುವಕರು ಕೂಡ ಒಳ್ಳೆಯ ಶಿಕ್ಷಣವನ್ನು ಪಡೆಯುವಂತೆ ಆಗಬೇಕು. ಇಲ್ಲಿ ಜ್ಞಾನ ಕೇಂದ್ರ, ವಿದ್ಯಾ ಕೇಂದ್ರ, ಈ ಶಾಲೆಗಳಲ್ಲಿ ಕಲಿತಂಥ ಮಕ್ಕಳು ಮುಂದೆ ಉತ್ತಮ ನಾಗರಿಕರಾಗಿ ಹೊರಹೊಮ್ಮಬೇಕು. ತಮಗೆಲ್ಲ ಗೊತ್ತಿದೆ, ಈ ಶಾಲೆಯಲ್ಲಿ ಹಿಂದೆ ಸೇಮ್ ಒಂದೇ ಟೈಮಲ್ಲಿ ಒಂದೇ ದಿವಸ 4 ಜನನ ಅಮಾನತು ಮಾಡಿದಂಥ ಉದಾಹರಣೆ ಕೂಡ ಇದೆ. ಈ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿದ್ದಾಗ ನಾನೇ ಬಂದು ಅನೇಕ ಬಾರಿ ಈ ಶಾಲೆಯಲ್ಲಿ ಹೇಳ್ತಾ ಇದ್ದೆ, ಇಲ್ಲಿ ಒಂದು BJP ರೂಮು, ಒಂದು ಕಾಂಗ್ರೆಸ್ ರೂಮು, ಇನ್ನೊಂದು JDS ರೂಮ್ ಮಾಡ್ಕೊಂಡು ರಾಜಕೀಯ ಮಾಡುವಂಥ ಪರಿಸ್ಥಿತಿ ಇತ್ತು ಒಂದು ಕಾಲದಲ್ಲಿ. ಅವರನ್ನೆಲ್ಲರನ್ನೂ ಬಲಿ ಹಾಕಿ ಈ ಶಾಲೆ ಒಂದು ಉತ್ತಮವಾದಂಥ ಶಾಲೆ ಮಾಡೋದಕ್ಕೆ ನಮಗಿಲ್ಲೇನು ವೇದಿಕೆ ಮೇಲಿದ್ದಾರೆ ಅವರೆಲ್ಲರೂ ಕಾರಣಕರ್ತರು ಹೌದು. ಆಗ ನನ್ನ ಹತ್ರ BJP ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು, JDS ಕಾರ್ಯಕರ್ತರು ಬಂದು ವಾಗ್ವಾದ ಮಾಡ್ತಿದ್ರು. ಮಕ್ಕಳು ಮೇಷ್ಟ್ರನ್ನ ಸಸ್ಪೆಂಡ್ ಮಾಡ್ತೀರಂತೆ ಅಂತ. ಯಾಕೆ ಸಸ್ಪೆಂಡ್ ಮಾಡ್ತೀರಿ ಅಂದರೆ 2 ತಿಂಗಳಿಂದ ಪಾಠ ಮಾಡಿಲ್ಲ, ನೋ ವರ್ಕ್ ನೋ ಪೇ, ಕೆಲಸ ಮಾಡಿದಾಗ ಸಂಬಳ ಕೊಡಲ್ಲ, ಈ ಕಾರಣದಿಂದ ಅವ್ರನ್ನ ಇಟ್ಕೊಳ್ಳಲ್ಲ ಈ ಊರಾಗೆ ಅಂತ. ಯಾವಾಗ 4 ಜನ ಮೇಷ್ಟ್ರನ್ನ ಕಿತ್ತಾಕಿದೆ ಅವತ್ತಿಂದ ಈ ಶಾಲೆ ಉದ್ಧಾರ ಆಯಿತು. ಇವತ್ತು ಸುಸಜ್ಜಿತವಾದಂಥ ಕಟ್ಟಡ, KPS ಶಾಲೆ, ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿರೋದು ನೋಡಿದರೆ ಅವತ್ತು ನಾನು ತಗೊಂಡಂಥ ನಿರ್ಧಾರ, ಮಾನ್ಯ ಶಾಸಕರ ಬೆಂಬಲ, ಇವತ್ತು ನಾನು ಇಷ್ಟು ಸುಂದರವಾದಂಥ ಜಾಗದಲ್ಲಿ ಉತ್ತಮವಾದಂಥ ಕಟ್ಟಡ ಮತ್ತು ಜನಗಳನ್ನು ನೋಡೋದಕ್ಕೆ ಸಾಧ್ಯ ಆಯಿತು ಅಂತೇಳಿ ಭಾವಿಸ್ತೀನಿ. ಹಾಗೆಯೇ ನಮಗೆ ಈ ಕಟ್ಟಡ ಇದ್ದರೆ ಸಾಕಾಗಲ್ಲ, ಒಳ್ಳೆ ಮೇಷ್ಟ್ರಿದ್ರೆ ಸಾಕಾಗಲ್ಲ, ಇದ್ರ ಜೊತೆಗೆ ಪೋಷಕರ ಪಾತ್ರ ಭಾಳಷ್ಟಿದೆ. ನಾವು ಮನೆಯಲ್ಲಿ ಹೋದ ತಕ್ಷಣವೇ ಮಕ್ಕಳಿಗೆ ಕೇಳಬೇಕು, ಮೇಷ್ಟ್ರು ಏನು ಪಾಠ ಮಾಡಿದ್ರು, ಇವತ್ತು ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ನೀ ಏನು ಮಾಡ್ತಾ ಇದೀಯಾ, ಇದನ್ನು ಒಂದು ಸ್ವಲ್ಪ ಕೇಳ್ತಾ ಹೋದರೆ ಸಾಕು, ನೀವೇನು ಹೇಳ್ಕೊಡೋದು ಬೇಕಾಗಿಲ್ಲ, ಆ ಮಕ್ಕಳೇ ಉದ್ಧಾರ ಆಗಿಬಿಡ್ತಾರೆ. ನಾವು ಎಷ್ಟೋ ಪೋಷಕರು ಮನೆಯಲ್ಲಿ ಹಾಲ್ನಲ್ಲಿ TV ಹಾಕ್ಕೊಳ್ತೀವಿ, ಅಲ್ಲೇ ಮಗು ಹೋಮ್ವರ್ಕ್ ಮಾಡ್ತಾ ಇರುತ್ತೆ, ಅಲ್ಲೇ ಮಗು ಅಸೈನ್ಮೆಂಟ್ ಬರೀತಾ ಇರುತ್ತೆ, ಅಲ್ಲೇನೇ ಕಂಠಪಾಠ ಮಾಡ್ತಾ ಇರುತ್ತೆ. ಅದನ್ನು ನೋಡ್ದಂಗೆ ನಾವು ಅವನ ಜೊತೆಗೆ ನಾವು ಬಿಗ್ ಬಾಸ್ ತನಕ ನೋಡ್ತೀವಿ. ರಾತ್ರಿ 11 ಗಂಟೆ ಬಿಗ್ ಬಾಸ್ ಮುಗಿಯೋ ತನಕ ಮಗನೂ ಮಕ್ಕಳಲ್ಲ, ಮಗಳು ಮಕ್ಕಳಲ್ಲ, ನಾವು ಮಕ್ಕಳಲ್ಲ. ಇಷ್ಟೆಲ್ಲ ನಡುವೆ ನಾಳೆ ರಿಸಲ್ಟ್ ಬಂದಾಗ ನಿಮ್ಮ ಮಗ C+C ಇದ್ದಾನೆ ಅಂದರೆ ಯಾಕ್ರಿ ಮೇಷ್ಟ್ರೆ ನಮ್ಮ ಹುಡುಗ ಕಡಿಮೆ ಓದಿದ್ದಾನೆ ಅಂತ ವಾರ 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ ನಮ್ಮ ಪೋಷಕರು ಬಂದು ಮೇಷ್ಟ್ರನ್ನ ಯಾಕೆ ನಮ್ಮ ಮಗ ಓದಿಲ್ಲ, ಮಗಳು ಓದಿಲ್ಲ ಅಂತ ಕೇಳದೆ ಹೋದಾಗ ಅದು ಲಾಸ್ಟ್ ರಿಸಲ್ಟ್ ಬಂದಾಗ ನಾವು ಕೇಳ್ತೀವಿ. ಆ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಅವನ ಕಾಲ ಮೇಲೆ ಸ್ವಾಭಿಮಾನದಿಂದ ಬದುಕ್ತಾನೆ, ಉತ್ತಮ ನಾಗರಿಕನಾಗ್ತಾನೆ, ಮುಂದೆ ಸಮಾಜದಲ್ಲಿ ಕಂಟಕ ವ್ಯಕ್ತಿ ಆಗಲ್ಲ. ಆದ್ದರಿಂದ ಅವನು ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ಮೋದಕ್ಕೆ ಈ ಶಿಕ್ಷಣ ಕೇಂದ್ರಗಳೇ ಸಾಕ್ಷಿ. ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿ ನಾಳೆ ಇದೇ ಗ್ರಾಮ ಪಂಚಾಯತಿನಲ್ಲೋ ಅಥವಾ ಈ ತಾಲೂಕಲ್ಲೋ ತಹಸೀಲ್ದಾರ್ ಆಗಿ ಬರ್ಬೋದು, ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಬರ್ಬೋದು, ರಾಜಕಾರಣಿ ಆಗ್ಬೋದು, ಒಂದು ಬಿಸ್ನೆಸ್ ಮನ್ ಆಗ್ಬೋದು. ಯಾವುದಕ್ಕೆ ಹೋದ್ರೂ ಶಿಕ್ಷಣ ಮುಖ್ಯ. ಯಾರು ಕದಿಯಲಾರದ ವಸ್ತು ಶಿಕ್ಷಣ. ನಾನೊಂದಿಷ್ಟು ಜಾಸ್ತಿ ಓದ್ಕೊಂಡಿದ್ದೀನಿ ಅಂತೇಳಿ ತಮ್ಮ ಕಮ್ಮಿ ಓದಿದ್ದೀನಿ ಅಂತ ತಮ್ಮಗಾಗಲಿ, ಅಣ್ಣಗಾಗಲಿ, ಅಕ್ಕ ತಂಗಿ ಯಾರಿಗೂ ಶೇರ್ ಮಾಡೋಕ್ಕೆ ಬರಲ್ಲ. ಬರದೇ ಇರೋಂಥ ವಸ್ತು ಇದು. ನಾವು ಕಲಿಬೇಕಾದ ವಯಸ್ಸಿನಲ್ಲಿ ಕಲಿಬೇಕು. ನಾವು ಫೌಂಡೇಶನ್ ಚೆನ್ನಾಗಿದ್ದರೆ ಬಿಲ್ಡಿಂಗ್ ಹೆಂಗಾದ್ರೂ ಕಟ್ಬೋದು. ಫೌಂಡೇಶನ್ನೇ ಸರಿ ಇಲ್ಲ ಅಂದರೆ ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ. ಅದರಿಂದ ನಾವು ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಇಲ್ಲಿ ಮಕ್ಕಳು 1ರಿಂದ 7ನೇ ತರಗತಿ ಮುಗಿದು ಹೋಗೋದ್ರೊಳಗೆ ನನ್ನ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗುವಂತೆ ರೂಪಿಸುವಂಥ ಕೆಲಸವನ್ನು ನಮ್ಮ ಶಿಕ್ಷಕರು ಮಾಡಬೇಕು. ನಮ್ಮ ಪೋಷಕರು ಮತ್ತು SDMC ಅವರ ಸಹಕಾರವನ್ನು ಕೊಡೋದ್ರ ಮುಖಾಂತರ ಅವರು ಸಮಾಜಮುಖಿಯಾಗಿ ಹೊರಹೊಮ್ಮುವಂಥ ಕೆಲಸ ಆಗಲಿ. ಮಕ್ಕಳು ಸಮಾಜಕ್ಕೆ ಒಳ್ಳೆಯ ನಾಗರಿಕರಾಗಿ ಹೊರಬರಲಿ. ಆ ರೂಪದಲ್ಲಿ ಇಂತಹ ಕಾರ್ಯಕ್ರಮದಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ, ಶಾಲೆಯ ಶಿಕ್ಷಕ ಬಂಧುಗಳಿಗೂ, SDMC ಅವರಿಗೂ, ನಿಮ್ಮೆಲ್ಲರಿಗೂ ಒಂದ್ಸಿತ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಮಾಡಿದ್ವಿ ಅಂದರೆ ಲಾಸ್ಟ್ ಟೈಮ್ ಇದು ತಾಲೂಕಾದ ಮೇಲೆ KPS ಸ್ಕೂಲ್ ಬರ್ತಾ ಇದ್ದಿಲ್ಲ. ತಾಲೂಕಾದಕ್ಕಿಂತ ಮುಂಚೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಇದ್ದಿಲ್ಲ.
ಇಲ್ಲಿಗೆ ಏನಾರ ಮಾಡಿ ನಾವು ಇಂಗ್ಲೀಷ್ ಮೀಡಿಯಂ ತರ್ಬೇಕಂತ ಹೋದಿವಿ. ಅದೇ ಟೈಮಲ್ಲಿ ನಮ್ಮ ರಾಜಶೇಖರಪ್ಪನವರು ದಿವ ಆಗಿದ್ದರು, ಭಾಳ ಶಿಸ್ತಿನ ಸಿಪಾಯಿ ಹಾಗೂ ಶಿಕ್ಷಣಾಧಿಕಾರಿಗಳಾಗಿದ್ದರು. ಅವ್ರಿಗೆ ಹೇಳಿದೆ ಇಲ್ಲಿ ನಮಗೆ KPS ಸ್ಕೂಲ್ ಬೇಕು ಅಂತ. ಅವ್ರೇನು ಮಾಡಿದರು, ಇಲ್ಲಿಂದ ಒಂದು ರೆಕಾರ್ಡ್ ತಂಬರ್ರಿ ಅಂದರು. ನಾವು ಶಿವಣ್ಣರು ಹಾಗೂ ನಮ್ಮ ಹೈಸ್ಕೂಲ್ ಸಿದ್ದೇಶಪ್ಪರು ಹೋಗಿ ಮನವಿ ಸಲ್ಲಿಸಿದ್ವಿ ದಾವಣಗೆರೆಗೆ. ಅದನ್ನು ನಮ್ಮ ಇಡೀ ಹೊನ್ನಾಳಿ ನ್ಯಾಮತಿ ತಾಲೂಕಲ್ಲಿ ಪ್ರಥಮ ಬಾರಿಗೆ ನ್ಯಾಮತಿಗೆ KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ ತರಲಿಕ್ಕೆ ಪ್ರಯತ್ನ ಪಟ್ಟು ಅದನ್ನು ಶಾಂಕ್ಷನ್ ಮಾಡಿದ್ದಾರೆ. ಅಂದರೆ ನಮ್ಮ ಧೀಮಂತ ವ್ಯಕ್ತಿ ರಾಜಶೇಖರಪ್ಪನವರು ಅಂತ ಹೇಳಿಕ್ಕೆ ಬಯಸ್ತೀನಿ. ಅದೇ ಥರ ಅವರು ಭಾಳ ಕಷ್ಟದಿಂದ ಒಂದು ಎರೆಚಿಕ್ಕನಹಳ್ಳಿ ಅನ್ನೋ ಗ್ರಾಮದಲ್ಲಿ ಹುಟ್ಟಿ, ಕುಗ್ರಾಮದಲ್ಲಿ ಹುಟ್ಟಿ, ಅವರು ಮುಂದೆ ಒಳ್ಳೆ ಪದವಿ ಪಡೆದು ಅವರು ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ ಶಿಕ್ಷಣಾಧಿಕಾರಿಯಾಗಿ, ಅಲ್ಲಿಂದ ದಾವಣಗೆರೆಯಲ್ಲಿ ಇಒ ಆಗಿ, ಅಲ್ಲಿಂದ ಬಡ್ತಿ ಪಡೆದು ಬೆಂಗಳೂರಲ್ಲಿ DDPO ಆಗಿ ಭಾಳ ಹೆಸರು ಪಡೆದು ನಿವೃತ್ತರಾಗಿ ಬಂದಿದ್ದಾರೆ. ಅವರು ಕಷ್ಟ ಜೀವನದಲ್ಲಿಯೂ ಭಾಳ ಸಾಧನೆ ಮಾಡಿ ಬಂದಿದ್ದಾರೆ. ಅವ್ರು ಇಲ್ಲದ್ರೆ ಇವು ನಮ್ಮ ನ್ಯಾಮತಿಗೆ KPS ಸ್ಕೂಲ್ ಬರ್ತಿದ್ದಿಲ್ಲ. ಹಾಗಾಗಿ ಅವರಿಗೆ ನಾನು ನ್ಯಾಮತಿ ಪರವಾಗಿ ಅಭಿನಂದಿಸ್ತೇನೆ. ಹಾಗೂ ವೇದಿಕೆ ಮೇಗಿರ್ತಕ್ಕಂಥ ಎಲ್ಲ ನಮ್ಮ ಪ್ರಾಂಶುಪಾಲರು, ಶಿಕ್ಷಕರು, ಶಿಕ್ಷಕಿಯರು, STMC ಅವರು ಹಾಗೂ ಈ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಸುಂದರ ಸಂಜೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಪೋಷಕರು ಹಾಗೂ ಮುದ್ದು ಮಕ್ಕಳಿಗೆ ನಾನು ನಮಸ್ಕರಿಸುತ್ತಾ, ಇವತ್ತು ವಿವೇಕಾನಂದ ಜಯಂತಿ, ನಮ್ಮ ಮಕ್ಕಳೆಲ್ಲರೂ ವಿವೇಕಾನಂದ ಹತ್ರ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೇವಲ 15 ದಿನಗಳಲ್ಲಿ ಇಂಥ ಒಂದು ಅದ್ಭುತವಾದ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಂಥ ನಮ್ಮ STMCಯ ಸರ್ವ ಸದಸ್ಯರಿಗೂ ಮತ್ತು ಅದಕ್ಕೆ ಸಹಕರಿಸಿದ ಎಲ್ಲ ಉಪನ್ಯಾಸಕರಿಗೆ ನಾನು ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರೀತಿಯ ಪೋಷಕರೇ, ಒಂದು ವಿಷಯವನ್ನು ನಾವು ತಿಳಿಸಲೇಬೇಕು ಈ ಸಮಯದಲ್ಲಿ. ನಮ್ಮ ಘನ ಸರ್ಕಾರ, ನಾವು ಕೆಲವರಿಗೆ ಹೋದ ವರ್ಷ ನಾವು ಅಡ್ಮಿಷನನ್ನು ಸಾಧ್ಯ ಇಲ್ಲ, ಪ್ರವೇಶ ಸಾಧ್ಯವಿಲ್ಲ ಅಂತ ಹೇಳಿದ್ವಿ. ಆದರೆ ಘನ ಸರ್ಕಾರ ಈಗ ಪ್ರತಿ ತರಗತಿಗೆ 10 ರಿಂದ 20 ವಿದ್ಯಾರ್ಥಿಗಳಷ್ಟು ನಾವು ಹೆಚ್ಚಿನ ಪ್ರವೇಶಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಆದ್ದರಿಂದ ಹಿಂದಿನ ತರಗತಿಯಲ್ಲಿ ವಂಚಿತರಾದ ವಿದ್ಯಾರ್ಥಿಗಳನ್ನು ನೀವು ಕರೆತಂದು ನಮ್ಮ ಪಬ್ಲಿಕ್ ಶಾಲೆಗೆ ಸೇರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಉಪನ್ಯಾಸಕರಾದ ರಿಟೈರ್ಡ್ ಉಪನ್ಯಾಸಕರಾದಂಥ ನಾಗರಾಜ್ ಸರ್ ಅವರು ವೇದಿಕೆ ಮುಂಭಾಗ ಬರಬೇಕು. ಶಾಲೆ ಆಗಬೇಕು ಅಂತಂದರೆ ಪೋಷಕರು, ಉಪನ್ಯಾಸಕರು ಹಾಗೂ STMC ಸದಸ್ಯರು ಎಲ್ಲರೂ ಭಾಗಿದಾರರಾಗಿರ್ತಾರೆ. ಅಂತಹ ಅತ್ಯುತ್ತಮವಾದಂಥ ವ್ಯವಸ್ಥೆ ಇಲ್ಲಿದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿಯ ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಹೇಳ್ತಾ, ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬೆಂಬಲ ನೀಡ್ತಾ ಇರೋರು ನಮ್ಮ STMC ಅಧ್ಯಕ್ಷರಾದಂಥ ಗೌರವಾನ್ವಿತ ಶಾಸಕರಾದಂಥ ಶ್ರೀ ಶಾಂತನಗೌಡರವರು. ಅವರು ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ನಮಗೆ ಬೆನ್ನು ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ. ಬರೀ ಸರ್ಕಾರದಿಂದ ಸವಲತ್ತುಗಳು ಸಿಕ್ಕರೆ ಸಾಕಾಗೋದಿಲ್ಲ. ಇಲ್ಲಿಯ ಎಲ್ಲ ಪೋಷಕರು ನಮ್ಮ ಉತ್ತಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ನೀವು ಕೈ ಜೋಡಿಸಬೇಕು. ಇನ್ನು ಉತ್ತಮವಾದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ನೀವೆಲ್ಲ ಶ್ರೀಕಾರ ಹಾಕಬೇಕು ಅಂತ ಕೇಳ್ಕೊಳ್ತಾ, ಈ ಕಾರ್ಯಕ್ರಮಕ್ಕೆ ಬಹಳ ಅತ್ಯುತ್ತಮವಾಗಿ ನಡೆಸಿಕೊಟ್ಟಂಥ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾದಂಥ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.